The Criminal Investigation Department, probing the irregularities in the recruitment of police sub-inspectors, has summoned Congress MLA Priyank Kharge. Home Minister Araga Gyanendra said on Monday. Kharge had recently released an audio recording of a conversation regarding the irregularities in the PSI recruitment, which he said was submitted to him, Araga Gyanendra said in a statement. The CID probing the irregularities in the PSI recruitment has issued a notice to Priyank Kharge to appear before it for questioning. I appeal to the MLA to display his responsibility and assist the CID, which is probing the case in the right direction, by sharing evidence with him, the minister said. Kharge should cooperate with the probe by sharing the documents with him and other information with the CID officials, and he should at least assist in ensuring legal action against those involved in the irregularities, he said. As the impartial probe is on, there is no question of sparing anyone, however influential that person is, Gyanendra warned. The Home Minister said he only ordered a probe into the matter after discussing with Chief Minister Basuraj Bommai to do justice to the candidates who sincerely wrote the PSI exam but could not get selected. Such irregularities cause immense damage to the society when the talented aspirants coming from poor families are cornered due to such illegalities, he said. The scam came to light in Kalaburagi district, and Kharge is an MLA from Chittapur Assembly constituency in the same district. I have spoken to the minister, be cautious, ನಮ್ಮ ಜೊತೆಯಲ್ಲಿ ಬೆಳೆದಿದ್ಯಾ, ನೀನು ಕೋಆಪರೇಷನ್ ಮಿನಿಸ್ಟರ್ ಆಗಿದೆಯಾ, ಭಾಳ ಎಲ್ಲೆಲ್ಲಿ ಏನೇನು ಇದೆಯೋ ಅಂತ ಅಂದ್ಬಿಟ್ಟು ನಾನೇ ಫೋನ್ ಮಾಡಿದ್ವಿ ಟು ನೋ ದಟ್ ಬೆಮ್ಮಲಾಗಿರಿ ಏನಾಗಿರಲಿ ಹುಷಾರಾಗಿರಬೇಕು ಅಂತ ಅಂದ್ಬಿಟ್ಟು ನಾನು ನೋಡ್ತೀನಿ ಸರ್ ಅಂತ ಹೇಳಿದ್ದಾರೆ. ಐ ಥಿಂಕ್ ಏನೋ ಎಂಕ್ವೈರಿ ಮಾಡ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ. ನಮ್ಮ ಕಡೆ ಏನು ತಪ್ಪಾಗಿದೆ ಈಗ ಅರ್ಧ ಗಂಟೆ ನನಗೆ ಗೊತ್ತಿಲ್ಲ, ಅದಲ್ಲ ನನಗೆ ಗೊತ್ತಿಲ್ಲ. ನನಗೆ ಯಾಕೆಂದರೆ ನಾನು ತಿಳಿಸ್ಬೇಕಲ್ಲ. ಬೆಂಗಳೂರಲ್ಲಿ ನಮ್ಮಲ್ಲೆಲ್ಲ ಈಗ ಇದೆ, ಬೆಂಗಳೂರಲ್ಲಿ ಅಂತಂದರೆ ನಮ್ಮ ಜಿಲ್ಲೆನೂ ಸೇರಿದೆ. ಐ ಶುಡ್ ನೋ ಅಬೌಟ್ ಇಟ್. ನನಗೆ ಗೊತ್ತಿಲ್ಲ. ನನಗಿನ್ನ ಹುಡುಗರುಗಳೆಲ್ಲ ಬಂದು ಏನೇನೋ ಹೇಳ್ತಾ ಇದ್ದಾರೆ, ಬಟ್ ಅವ್ರು ಹೇಳಿದೆಲ್ಲ ನಾನು ನಂಬೋಕ್ಕಾಗಲ್ಲ. ಫ್ಯಾಕ್ಟ್ ನನಗೇನಂತ ಗೊತ್ತಾಗಬೇಕು. ನನಗೆ ಈಗ ಒಬ್ಬ ಚೀಫ್ ಸೆಕ್ರೆಟರಿ, ಐ ಆಮ್ ಟೆಲಿಂಗ್ ಯು, ರವಿಕುಮಾರ್, ನನಗೆ ಗೊತ್ತಿದೆ, 35 ವರ್ಷದಿಂದ ಗೊತ್ತಿದೆ. ನಮ್ಮಲ್ಲಿ AC ಹಾಕಿದ್ದವರು, ಇವತ್ತು ಅವ್ರು ಚೀಫ್ ಸೆಕ್ರೆಟರಿ ಆಗೊಂಡು ಗೊತ್ತಿದೆ. ದಿ ಮೋಸ್ಟ್ ಹಾನೆಸ್ಟ್ ಚೀಫ್ ಸೆಕ್ರೆಟರಿ ವಿಚ್ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಯಾವುದಕ್ಕೂ ಅಂಥವ್ರ ಕೈ ಕೆಳಗಡೆ ಇದು ನಡೀತಾ ಇದೆಯಲ್ಲ, ಏನು ಮಾಡ್ತಾಯಿದ್ರು ಚೀಫ್ ಸೆಕ್ರೆಟರಿ? ನನಗೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ. ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಇವಾಗ ಸೆಕ್ರೆಟರಿ ಈ ಡಿಡ್ ನಾಟ್ ಅಲೋ ಮೀ ಟು ಒಂದು ಇಂಚು ಜಡ್ಜ್ ಅಡ್ಡ ಮಾಡೋಕ್ಕೆ. ನಾನು 40,000 ಜನಕ್ಕೆ 35,000 ಜನಕ್ಕೆ ನೇಮಕಾತಿ ಮಾಡಿದ್ವಿ. ಲೈನ್ಮೆನ್ಗಳು ನೇಮಕ ಮಾಡಿದ್ವಿ, ಇಂಜಿನಿಯರ್ಗಳು ನೇಮಕ ಮಾಡಿದ್ವಿ. ಒಬ್ಬರು ಒಂದು ಉಸಿರು ಎತ್ತಕ್ಕಾಗಲಿಲ್ಲ. ನಾವು ವಿ ಡಿಡ್ ನಾಟ್ ಅಲೋ, ವಿ ಡೋಂಟ್ ವಾಂಟ್ ಯಾರು 4 ಜನಕ್ಕೆ ಸಹಾಯ ಮಾಡೋಕ್ಕೆ ಹೋಗಿ ಏನು ತಿಕ್ಕಬೇಕು ಅಂತ ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು ಸುಮ್ಮನೆ ಕೂತಿದ್ದಾರೆ ಅಂತಂದರೆ ಇದೆಲ್ಲ ಒಂದು ಪಟ್ಟಿ ರೆಡಿ ಆಗ್ತಾ ಇದೆ. ಆಮೇಲೆ ಮಾತಾಡ್ತೀನಿ ನಾನು. ಥ್ಯಾಂಕ್ ಯು. ದಿ ಎಂಟೈರ್ ಪಾರ್ಟಿ ನಿನ್ನೆ ಇಡೀ ರಾತ್ರಿ, ನಿನ್ನೆಯಿಂದ ನೋಡಿ, ಇವರೆಲ್ಲ ದಲಿತ ಲೀಡರ್ಗಳೆಲ್ಲ ಬಂದಿದ್ದಾರೆ. ಇವರೆಲ್ಲ ದಲಿತ ಲೀಡರ್ಗಳು, ಇವರೆಲ್ಲ ಬಂದಿದ್ದಾರೆ. ನಾವು ಸ್ಟ್ರೈಕ್ ಮಾಡ್ತೀವಿ, ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಮಾರಾಟ ಮಾಡ್ತೀವಿ. ನಮ್ಮ ನಾಯಕ ಒಬ್ಬ ಹೋಗಿ ಹೋರಾಟ ಮಾಡೋಕ್ಕೆ ಹೊರಟ್ರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನಮ್ಗೆ ಅವಮಾನ ಇದು ಅಂತ ಅಂದ್ಬಿಟ್ಟು ಎಲ್ಲರೂ ಬಂದಿದ್ದಾರೆ. ನೋಡಿ, ಇವರೆಲ್ಲ ಪ್ರೆಸಿಡೆಂಟು, ಇವರೆಲ್ಲ ನೋಡಿ, ಇವರೆಲ್ಲ ದಲಿತ ಲೀಡರ್ಸ್, ಎಲ್ಲ ಪಾಪ ದೇ ಆರ್ ನಾಟ್ ಪೊಲಿಟಿಕಲ್ ಪೀಪಲ್. ಅವರೆಲ್ಲ ರಾಜಕೀಯಕ್ಕೋಸ್ಕರ ಬಂದು, ಅವ್ರೇನು ಕಾಂಗ್ರೆಸ್ ಅಂತ ಬ್ಯಾಡ್ಜ್ ಹಾಕೊಂಡು ಅವ್ರೇನು ಬಂದಿಲ್ಲ. ಇಡೀ ಎಲ್ಲರೂ ಕೂಡ ಈ ನೋಟಿಸ್ ಇದೆಯಲ್ಲ, ಹೋಗಿ ಈ ಒಂದು ಒಂದು ಟ್ರಸ್ಟು ಈಗ ಮೊನ್ನೆ 3 ತಿಂಗಳಾಗಿಲ್ಲ, 6 ತಿಂಗಳಾಗಿಲ್ಲ, ಖರ್ಗೆ ಸಾಹೇಬರು ಟ್ರಸ್ಟಿ ಆಗಿದ್ದಾರೆ. ಆಸ್ಕರ್ ಫೌಂಡೇಶನ್ ಯಾಕೆ ಟ್ರಸ್ಟಿ ಆಗಿದ್ದಾರೆ. ಅವ್ರಿಗೆ ಇಡಿ ನೋಟಿಸ್ ಕೊಟ್ಬಿಟ್ಟು ಅವ್ರನ್ನ ಕರೆಸ್ಬೋ ಬೆಳಗ್ಗೆ ಸಾಯಂಕಾಲ ಕುಂಡಿಸ್ಕೊಂಡು, ಏನು ನಿಮ್ಮ ಮೇಲೆ ಯಾರು ಧ್ವನಿನೇ ಎತ್ತಬಾರ್ದ? ಏನಿದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ? ಈಗ ನಿಮ್ಮವರೆಲ್ಲ ಏನು ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ. ನೆನ್ನೆ ಯಾರೊಬ್ಬರು ಟಿ ವಿಲಿ ಹೇಳ್ತಿದ್ರು, ಅದೆಲ್ಲ ನೆಕ್ಸ್ಟ್ ಟೈಮ್ ನಾನು ಮಾತಾಡ್ತೀನಿ. ಈಗ ದಿ ಕಾಂಗ್ರೆಸ್ ಪಾರ್ಟಿ, ನಮ್ಮದು ಹೋರಾಟ, ನಮ್ಮದು ಜನರ ಧ್ವನಿ. ವಿದ್ಯಾರ್ಥಿಗಳ ಭವಿಷ್ಯ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಮು ಆಗ್ತಾಯಿದೆ. ಇವತ್ತು ಚಿನ್ನ ತಗೋಬೇಡ, ಚಿನ್ನ ಮಾರಬೇಡ, ಚಿನ್ನದ ಅಂಗಡಿಗೆ ಹೋಗಬೇಡ ಅಂತ ಅವ್ರು ಯಾರೋ BJP ಕಾರ್ಯಕರ್ತರು ಹೇಳ್ತವ್ರೆ. ಏನು ಮಾಡ್ತಾಯಿದ್ದಾರೆ ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು? ಏನಾಗಬೇಕು ಎಕಾನಮಿ? ಏನಾಗಬೇಕು? ಚಿನ್ನ ತಗೊಳ್ಳೋದಕ್ಕೆ, ಹೋಟ್ಲಿಗೆ ಹೋಗೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ ಎಲ್ಲರೂ ಜಾತಿ ಬಣ್ಣ ಕಟ್ಬಿಟ್ಟು ಮಾಡೋಕ್ಕೆ ಸಾಧ್ಯನೇನ್ರಿ? ಏನಾಗ್ತದೆ ಕರ್ನಾಟಕ ರಾಜ್ಯ? ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಏನಾಗ್ತದೆ? ಸಿವಿಲ್ ರೈಟ್ಸ್ ಆಗ್ತದೆ ಇದಕ್ಕೆಲ್ಲ. ನಾವು ಒಂದು ಪೊಲಿಟಿಕಲ್ ಪಾರ್ಟಿ ಇದ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ?
ಇನ್ಸ್ಟ್ರಕ್ಟೆಡ್ ಮಿಸ್ಟರ್ ನಾವು ಪ್ರಿಯಾಂಕ್ ಖರ್ಗೆ ನೋಟಿಸ್ ಬಂದ ತಕ್ಷಣ ನಂಗೆ ತಿಳಿಸಿದ್ರು. ನಾನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ನಮ್ಮ ಡೆಲ್ಲಿಯವರ ಎಲ್ಲ ಲೀಡರ್ಸು ನಾವೆಲ್ಲ ಮಾತಾಡ್ಬಿಟ್ಟು ವಿ ವಿಲ್ ನಾಟ್ ಗೋ ಎನಿ ಪಾಯಿಂಟ್ ಆಫ್ ಟೈಮ್. ಬೇಕಾದ್ರೆ ಬರಲಿ ಅವರು, ಅದಕ್ಕೆ ಉತ್ತರ ಕೊಡ್ತೀವಿ. ಈಗ ಅವರು ತನಿಖೆಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ರು. ಏನು ತನಿಖೆಗೆ ಸಹಕಾರ ಕೊಡ್ಬೇಕ್ರಿ? ಅವ್ರಿಗೆ ಫಸ್ಟು ಅವ್ರಿಗೆ ಯಾರ ಜೊತೆ ಇದ್ರಲ್ಲ ಫೋಟೋ ತೆಗೆಸ್ಕೊಡೋರಲ್ಲ ಅವ್ರ ಹತ್ರ ಎನ್ಕ್ವೈರಿ ಮಾಡೋಕ್ಕೆ ಏನು ಸಹಕಾರ ಕೊಡಬೇಕು? ಕಳ್ಳನ್ನು ನೀವು ಹಿಡಿಬೇಕು, ನಾವೇನು ಸಹಕಾರ ಕೊಡಬೇಕು? ಯಾರು ತಪ್ಪು ಮಾಡಿದ್ದಾರೆ ನೀವು ಹಿಡಿಬೇಕು ಅದನ್ನು. ಏನೊಬ್ಬ ಲೀಡರ್ನ ಯಾರು ಪ್ರಸ್ತಾವನೆ ಮಾಡಿದವನಿಗೆ ನೋಟಿಸ್ ಕೊಟ್ಬಿಟ್ಟು ಮುಂದಕ್ಕೆ ಯಾರು ಮಾತಾಡಬಾರ್ದು ಅಂತ ಎದುರಿಸ್ತಾ ಇದ್ದೀರಾ? ಈ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಮ್ಮ ಧ್ವನಿನ ಯಾರು ಕೂಡ ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ ಪಕ್ಷ, ನಮ್ಮದೇ ಆದಂಥ ಸಿದ್ಧಾಂತ ಇದೆ, ನೀತಿ ಇದೆ. ಯುವಕರಿಗೋಸ್ಕರ, ಈ ರಾಜ್ಯದ ಬಡ ಜನತೆಗೋಸ್ಕರ, ಎಲ್ಲ ವರ್ಗದ ಜನರಿಗೆ ನಾವು ಧ್ವನಿಯಾಗಿ ನಿಂತ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಯು ಶುಡ್ ಸ್ಟಾಪ್ ದಿಸ್. ಇಲ್ಲ ಸರ್, ಈ ಬೊಮ್ಮನ ಸಂಬಂಧಪಟ್ಟ ನೋಟಿಸ್, ಬೊಮ್ಮಲ್ ನೇಮಕಾತಿ ನೋಟಿಸ್ ಲೆಟರ್ ಬರೆದಿದೆ. ಐ ಆಮ್ ಟೆಲಿಂಗ್ ಯು, ಬೊಮ್ಮಲ್ಲಾಗಿರಲಿ ಯಾವುದೇ ಆಗಿರಲಿ, ನನ್ನ ತಮ್ಮ ಅವತ್ತೇ ಮಾತಾಡಿದೆ,